ನಾನಿವತ್ತು ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ನಾನಿವತ್ತು ಏನೇನು ಮಾಡ್ತಾ ಇದ್ದೀನಿ ಅಂತ ಒಂದ್ಸಲ ಕೊನೆವರೆಗೂ ವಿಡಿಯೋ ನೋಡಿ. ಎಲ್ಲರೂ ಮನೆಯಲ್ಲೂ ಮಾಡೋದೇನೆ ಹೆಸರುಬೇಳೆ ಮಜ್ಜಿಗೆ ಪಾನಕ. ನಾನು ಇವತ್ತು ಅದನ್ನೇ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಒಂದ್ಸಲ ವಿಡಿಯೋ ಕೊನೆವರೆಗೂ ನೋಡಿ. ಹಂಗೆ ಹೊಸಬ್ರಾರಾದ್ರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಗಣಿಕಾ ಕಿಚನ್ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆವರೆಗೂ ವಿಡಿಯೋ ನೋಡಿ ಹಂಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಆದರೆ ನಾನಿವತ್ತು ಶ್ರೀರಾಮನವಮಿ ಹಬ್ಬದ ದಿನದ ವ್ಲಾಗ್ ಅಂತಾನೆ ಹೇಳ್ಬೋದು, ಅದನ್ನು ಹಾಕ್ತಾ ಇದ್ದೀನಿ ನೋಡಿ. ನಾನಿವಾಗ ಫಸ್ಟ್ ಹೆಸರುಬೇಳೆನ ನೆನೆಸ್ಕೊಳ್ತಾ ಇದ್ದೀನಿ. ಅಂದರೆ ಎಲ್ಲರೂ ಮನೆಯಲ್ಲೂ ಇದೆ ಇವತ್ತು ಹೆಸರುಬೇಳೆ ಮಜ್ಜಿಗೆ ಪಾನಕ ಇದೆ, ಎಲ್ಲರೂ ಮಾಡ್ತಾ ಇರೋದು. ನಾನು ಫಸ್ಟ್ ನೀರನ್ನು ಹಾಕ್ಬಿಟ್ಟು ನೆನೆಯೋದಕ್ಕೆ ಅಂತೇಳಿ ಒಂದು ಕಡೆ ಇಟ್ಬಿಡ್ತೀನಿ, ಒಂದು ತಟ್ಟೆ ಮುಚ್ಚಿ. ಅಷ್ಟರಲ್ಲಿ ಈಗ ನಾನು ಈಗ ಕರ್ಬೂಜ ಹಣ್ಣನ್ನು ನಾನು ಕಟ್ ಮಾಡಿಕೊಂಡು ಮೇಲ್ಗಡೆ ಸಿಪ್ಪೆ ಎಲ್ಲ ಏರ್ಕೊಬೇಕು, ಕ್ಲೀನ್ ಮಾಡ್ಕೋಬೇಕು. ಎಲ್ಲ ಒಬ್ಬೊಬ್ರು ಕರ್ಬೂಜ ಹಣ್ಣಲ್ಲಿ ಮಾಡ್ತಾರೆ, ಒಬ್ಬೊಬ್ರು ಬೇಲ್ದಣ್ಣು ಬರುತ್ತಲ್ಲ ಅದರಲ್ಲೂ ಕೂಡ ಮಾಡ್ತಾರೆ. ನಾನು ಈ ಕರ್ಬೂಜ ಹಣ್ಣಲ್ಲೇ ಮಾಡ್ತಾ ಇದ್ದೀನಿ. ಬೇಲ್ದಣ್ಣಲ್ಲೂ ಇನ್ನೂ ತುಂಬ ಚೆನ್ನಾಗಿರುತ್ತೆ, ನೋಡ್ಕೊಂಡು ಮಾಡ್ಕೊಬೇಕು ಅದನ್ನು ಕೂಡ ನೋಡಿ. ಇವಾಗ ನಾನು ಕರ್ಬೂಜ ಹಣ್ಣನ್ನು ಕಟ್ ಮಾಡಿದ್ದೀನಿ, ಯಾವ ರೀತಿ ಐತಿ ಅಂತ ನೋಡಿ. ಈಗ ಇದನ್ನೆಲ್ಲ ಮೇಲ್ಗಡೆ ಸಿಪ್ಪೆ ಎಲ್ಲ ಎರ್ಕೊಬೇಕು. ಅಷ್ಟರಲ್ಲಿ ಬೆಲ್ಲನ ಕುಟ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಬೆಲ್ಲ ಹಾಕೊತಾ ಇದ್ದೀನಿ. ಬೆಲ್ಲ ನಾನು ಒಂದು ಹಣ್ಣು ಫುಲ್ಲನ್ನು ಕೂಡ ಹಾಕ್ಕೊಳ್ತೀನಿ. ನನಗೆ ಅಷ್ಟು ಹಣ್ಣು ಒಂದು ಫುಲ್ಲು ಇಷ್ಟೂ ಕೂಡ ಜಾಸ್ತಿನೇ ಪಾನಕ ಮಾಡ್ತೀನಿ, ಕುಡಿಯೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೇನೆ ಏಲಕ್ಕಿ ಕುಟ್ಟಿ ಇಟ್ಕೊಂಡಿದ್ದೆ, ಏಲಕ್ಕಿ ಪುಡಿನೂ ಕೂಡ ಹಾಕೊಂಡ್ಬಿಡ್ತೀನಿ. ಬೆಲ್ಲ ಕರಗೋದಕ್ಕೆ ಅಂತೇಳಿ ಇಟ್ಟಿರ್ತೀನಿ ನಾನು. ಅಷ್ಟರಲ್ಲಿ ನಾನು ಇವಾಗ ಕರ್ಬೂಜ ಹಣ್ಣೆಲ್ಲ ಕಟ್ ಮಾಡ್ಕೊಬೇಕಲ್ಲ, ಹಾಗಾಗಿ ಈಗ ನೋಡಿ ಪ್ಯಾಕೆಟ್ ಮೊಸರು, ಅರ್ಧ ಪ್ಯಾಕೆಟ್ ಫುಲ್ ಮೊಸರನ್ನು ಕೂಡ ಹಾಕೊಂಡು ಇಟ್ಟಿದ್ದೀನಿ ಕಡಿಯೋದಕ್ಕೆ ಅಂತೇಳಿ ನೋಡಿ. ಇವಾಗ ಕರ್ಬೂಜ ಹಣ್ಣನ್ನು ಕೂಡ ಕಟ್ ಮಾಡಿರೋದನ್ನ ರುಬ್ಬಿ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನೋಡಿ ಬೆಲ್ಲ ಎಲ್ಲ ಫುಲ್ಲು ನೀಟಾಗಿ ಕರಗಿರುತ್ತೆ. ಅದಕ್ಕೇನೆ ನಾನಿವಾಗ ಕರ್ಬೂಜ ಹಣ್ಣು ಸ್ವಲ್ಪ ಫುಲ್ಲು ನೈಸ್ ಬೇಡ, ಈ ಥರ ಸ್ವಲ್ಪ ಕಾಣಿಸ್ಬೇಕು ಕರ್ಬೂಜ, ಆ ರೀತಿಯಾಗಿರಬೇಕು ಹಣ್ಣು ಕರ್ಬೂಜ ಹಣ್ಣು. ಇದು ಪಾನಕ. ಕರ್ಬೂಜ ಜ್ಯೂಸ್ ಅಂತಂದರೆ ಇನ್ನು ನೀವೇನಪ್ಪ ಅಂದರೆ ಗಟ್ಟಿನೇ ಮಾಡಿಕೊಂಡು ಸ್ವಲ್ಪ ಬೆಲ್ಲ ಹಾಕೊಂಡ್ಬಿಟ್ಟು ಹಂಗೆ ಗಟ್ಟಿನೇ ಮಾಡ್ಕೊಳ್ಬೋದು ನೋಡಿ. ಇವಾಗ ಮಸಾಲ ಮಜ್ಜಿಗೆಗೆ ನಾನು ಸ್ವಲ್ಪ ಶುಂಠಿ, 2 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇಷ್ಟನ್ನು ಕೂಡ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಈ ಮೊಸರನ್ನ ಫುಲ್ಲು ನೀಟಾಗಿ ಅದೇ ಗಂಟೆಲ್ಲ ಒಡೆಯೋ ಹಾಗೆ ಕಡ್ಕೊಂಡ್ಬಿಡ್ತೀನಿ ಮೊಸರನ್ನ ನೋಡಿ. ಇವಾಗ ನಾನು ಹೆಸರುಬೇಳೆನೂ ಕೂಡ ನೆಂದಿದೆ, ಅದಕ್ಕೆ ಮತ್ತೆ ನೀರೆಲ್ಲ ಸೋರಿಸ್ಬಿಟ್ಟು ಎತ್ತಿ ಇಟ್ಕೊಂಡಿದ್ದೀನಿ. ಅದು ಏನಿಲ್ಲ ಅಂದ್ರೆ ಮಿನಿಮಮ್ ಅರ್ಧ ಗಂಟೆನೇ ಅಂದರೂ ಸಾಕಾಗ್ಬಿಡುತ್ತೆ, ಹೆಸರುಬೇಳೆ ಬೇಗ ಬೆಂದಾಗುತ್ತೆ. ಅದಕ್ಕೆ ಇವಾಗ ನಾನು ಉಪ್ಪನ್ನು ಕೂಡ ಹಾಕೊಂಡ್ಬಿಡ್ತಾ ಇದ್ದೀನಿ. ಉಪ್ಪು ಒಬ್ಬೊಬ್ಬರು ಲಾಸ್ಟ್ಗೆ ಹಾಕ್ಕೊಳ್ತಾರೆ, ಹೆಸರುಬೇಳೆ ಲಾಸ್ಟ್ ಮಾಡ್ಕೊಂಡು ಲಾಸ್ಟ್ಗೆ ಹೆಸರುಬೇಳೆಗೆ ಉಪ್ಪು ಹಾಕ್ಕೊಳ್ಳೋದು. ನಾವು ಇನ್ನೇನು ಇವಾಗಲೇ ತಿಂತೀವಲ್ಲ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ರುಬ್ಬಿದ್ದೀನಿ, ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ ತರಿಯಾಗಿ. ಇದು ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಇದನ್ನು ಕೂಡ ನೀರು ಹಾಕ್ಬಿಟ್ಟು ನೀಟಾಗಿ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಹಾಕ್ಕೊಳ್ತೀನಿ. ಮಸಾಲ ಮಜ್ಜಿಗೆನ ಮಾಡ್ಕೊತಾ ಇರೋದು. ಒಬ್ಬೊಬ್ಬರು ಒಗ್ಗರಣೆ ಎಲ್ಲ ಹಾಕ್ಕೊಳ್ತಾರೆ, ನಾನೇನು ಒಗ್ಗರಣೆ ಎಲ್ಲ ಏನೂ ಹಾಕಿಲ್ಲ. ನೀವು ಬೇಕಿದ್ರೆ ಒಗ್ಗರಣೆನೂ ಕೂಡ ಹಾಕ್ಕೊಳ್ಬೋದು. ನಾನು ಹಿಂಗೆ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ಶ್ರೀರಾಮನವಮಿ ಹಬ್ಬ ಮಾಡ್ತಾ ಇರೋದು. ಎಲ್ರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ನೋಡ್ತಾ ಇದ್ದೀರಲ್ಲ, ಈಗ ನಾನು ಮಜ್ಜಿಗೆನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಫಸ್ಟು ಉಪ್ಪೆಲ್ಲ ಕರಗಬೇಕಲ್ಲ, ಹಂಗಾಗಿ ನಾನು ಒಂದು ಚೊಂಬೆನ ಎತ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇಲ್ಲಿಗೆ ಇವಾಗ ಈ ಕೊತ್ತಂಬರಿ ಹಚ್ಚಾಕೊಳ್ಳೋರು ಕೊತ್ತಂಬರಿ ಸೊಪ್ಪನ್ನ ಕೂಡ ಹಚ್ಚಾಕೊಳ್ಬೋದು. ನಮಗೇನು ಬೇಡ ಕೊತ್ತಂಬರಿ ಹಚ್ಚಾಕೋದು. ಮಕ್ಕಳಿಗೆಲ್ಲ ಕೊತ್ತಂಬರಿ ಬಾಯಿ ಸಿಕ್ಕಿದ್ರೆ ತಿನ್ನಲ್ಲ ಅಂತ ಹೇಳ್ಬಿಟ್ಟೆ ನಾನು ಇದನ್ನೆಲ್ಲ ಮತ್ತೆ ರುಬ್ಬಿ ಸೋರಿಸಿರೋದು ನೋಡಿ. ಇವಾಗ ಇದಕ್ಕೆ ನಾನು ಇವಾಗ ನಿಂಬೆಹಣ್ಣನ್ನ ಒಂದು ಅರ್ಧ ಹೋಳನ್ನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ನಾನು ಸೌತೆಕಾಯಿನೂ ಕೂಡ ಹಚ್ಬಿಟ್ಟು ಹಾಕೊಂಡ್ಬಿಡ್ತೀನಿ. ಸೌತೆಕಾಯಿ, ಹಸಿರು ಮೆಣಸಿನ್ಕಾಯಿ ಹಚ್ಚಿ ಹಾಕ್ಕೊಳ್ತೀನಿ ಇದಕ್ಕೆ ಖಾರಕ್ಕೆ. ಒಂದು ಚಿಕ್ಕದಾದರೆ ಒಂದು ಎರಡು ಹಾಕ್ಕೊಂಡಿರ್ತೀನಿ. 2ರಿಂದ 3 ಹಾಕ್ಕೊಂಡ್ರೆ ಬೇಕಾಗುತ್ತೆ. ಹೆಸರುಬೇಳೆನೂ ಸ್ವಲ್ಪ ಜಾಸ್ತಿನೇ ಇರೋದ್ರಿಂದ ಹೆಸರುಬೇಳೆ ಸ್ವಲ್ಪ ಸೌತೆಕಾಯಿ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕೊಬೇಕು. ನಾನು ಚಿಕ್ಕದು 2 ಹಾಕ್ಕೊಂಡಿದ್ದೀನಿ. ನಾನು ಒಂದು ಅರ್ಧ ಬೌಲಷ್ಟು ಕಾಯಿ ತುರಿನೂ ಕೂಡ ಫ್ರೆಶ್ ಕಾಯಿ ತುರಿ ತುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಕಾಯಿ ತುರಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಸಿರು ಮೆಣಸಿನ್ಕಾಯಿನೂ ಕೂಡ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕಿದ್ದೀನಿ. ಆ ವಿಡಿಯೋ ಕ್ಲಿಪ್ಪು ಮಿಸ್ ಆಗೈತೆ, ನೋಡಿಕೊಂಡು ಕೂಡ ಹಾಕ್ಕೊಳ್ಳಿ. ನೀವು ಖಾರ ಉಪ್ಪು ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ಬಿಸಿಲಿಗಂತೂ ತಂಪು. ಹೆಸರುಬೇಳೆ ಮಜ್ಜಿಗೆ ಪಾನಕ ಇದೆಲ್ಲ ಅಷ್ಟೇ ತಂಪಿರುತ್ತೆ.
ನೀವು ಕೂಡ ಮಾಡ್ಕೊಳ್ಳಿ. ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಚ್ಚಾಕ್ಬಿಟ್ರೆ ಹೆಸರು ಬೇಳೆ ಅಲ್ಲಿಗೆ ಮುಗೀತು. ಹೆಸರು ಬೇಳೆ, ಮಜ್ಜಿಗೆ, ಪಾನಕ ಎಲ್ಲ ಮಾಡೋದು ಕೂಡ ತುಂಬ ಸುಲಭ, ಬೇಗ ಮಾಡ್ಕೊಳ್ಬೋದು ನಾವಂತೂ. ನೋಡ್ತಾ ಇದ್ದೀರಲ್ಲ, ಹೀಗೆ ಹೆಸರುಬೇಳೆ ರೆಡಿ ಆಯಿತು. ಹಾಗೆ ಮಜ್ಜಿಗೆ ಕೂಡ ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ಲ, ಮಜ್ಜಿಗೆನೂ ಕೂಡ ರೆಡಿಯಾಗಿದೆ. ಹಾಗೆ ಪಾನಕನೂ ಕೂಡ ರೆಡಿ ಇದೆ, ತೋರಿಸ್ತೀನಿ ನೋಡಿ. ಮಜ್ಜಿಗೆ ಒಂದು ತೀರ ತೆಳುವೂ ಇರಬಾರ್ದು, ತೀರ ಗಟ್ಟಿನೂ ಇರಬಾರ್ದು, ಆ ರೀತಿಯಾಗಿ ಮಜ್ಜಿಗೆನ ಮಾಡ್ಕೋಬೇಕು. ಹಾಗೆ ಪಾನಕ ತೋರಿಸ್ತೀನಿ ಇರಿ, ಪಾನಕನೂ ಕೂಡ ಹೇಗಾಗಿದೆ ಅಂತ ಹೇಳಿ. ಸ್ವಲ್ಪ ಕರಿ ಬೆಲ್ಲ ಹಾಕಿದ್ದೀನಲ್ಲ ನಾನು ಸ್ವಲ್ಪ, ಹಾಗಾಗಿ ಕಲ್ಲರು ಒಂದು ಸ್ವಲ್ಪ ಕರಿ ಥರ ಅನಿಸುತ್ತೆ. ನೋಡ್ತಾ ಇದ್ದೀರಲ್ಲ, ಹೀಗಿದೆ. ಕಲ್ಲರು ಒಂಥರ ಚೆನ್ನಾಗಿತ್ತು, ಟೇಸ್ಟು ಅಷ್ಟೇ ಚೆನ್ನಾಗಿತ್ತು. ಬೆಲ್ಲ ಈ ರೀತಿ ಹಾಕಿರೋದು ನಾನು ನೋಡಿ. ಎರಡೂ ಕೂಡ ರೆಡಿ ಆಯಿತು, ಮಜ್ಜಿಗೆ, ಪಾನಕ, ಹೆಸರುಬೇಳೆ ಎಲ್ಲ ಮೂರೂ ಕೂಡ ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ಲ, ಹೆಸರುಬೇಳೆನೂ ಕೂಡ ಹಾಕಿಟ್ಟಿದ್ದೀನಿ. ಈಗ ಮಜ್ಜಿಗೆ ಮತ್ತು ಇವಾಗ ಪಾನಕನ ಒಂದು ಗ್ಲಾಸಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿ. ಹೀಗೆ ಸೇರಿಸ್ಕೊಂಡಿದ್ದೀನಿ, ಕುಡಿಯೋದೊಂದೇ. ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಮಜ್ಜಿಗೆಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬೇಕಾದವ್ರು ಹಾಕ್ಕೊಳ್ಳಿ. ಕೆಲವೊಬ್ಬೊಬ್ಬರಿಗೆ ಮಜ್ಜಿಗೆಗೆಲ್ಲ ಕೊತ್ತಂಬರಿ ಸಿಗೋದು ಇಷ್ಟ ಆಗಲ್ಲ, ತೆಗ್ದಾಕಬೇಕು. ಹಂಗಾಗಿ ನಾನು ಫಸ್ಟೇ ಈ ಥರ ಇಕ್ಕಿದ್ದೀನಿ ನೋಡಿ. ಒಂದೊಂದು ಐಸ್ ಕ್ಯೂಬ್ನ ಕೂಡ ಹಾಕಿದ್ದೀನಿ ನಾನು. ನೀವು ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಬೇಡ, ತಣ್ಣಗಿರುತ್ತೆ ಅಂತ ಹಾಕ್ಕಿದ್ದೀನಿ ಅಷ್ಟೇ. ಬೇಕಿದ್ರೆ ಹಾಕ್ಕೊಂಡು ನೀವು ಕೂಡ ಹಾಕ್ಕೊಂಡು ಕುಡಿಬೋದು. ನಾನು ಜಾಸ್ತಿ ಐಸ್ ಕ್ಯೂಬ್ ಯೂಸ್ ಮಾಡಲ್ಲ, ಕಡಿಮೆನೇ. ಇವಾಗ ಸುಮ್ಮನೆ ಹಾಕಿದ್ದೀನಿ ಅಷ್ಟೇ, ಸುಮ್ಮನೆ ಚೆನ್ನಾಗಿರುತ್ತೆ. ಬಿಸಿಲು ಜಾಸ್ತಿ ಇತ್ತಲ್ಲ ಅಂತ ಹೇಳಿ ಹಾಕ್ತೆ ಒಂದೊಂದು. ನೋಡ್ತಾ ಇದ್ರಲ್ಲ, ನೀವು ಕೂಡ ಇದೇ ಥರ ಮಾಡಿಕೊಂಡು ನೀವು ಕೂಡ ಕುಡೀರಿ. ಎಲ್ಲರೂ ಮನೆಯಲ್ಲೂ ಮಾಡಿರ್ತೀರ, ಅದು ನನಗೂ ಗೊತ್ತು, ಎಲ್ಲರೂ ಮಾಡಿರ್ತೀರ. ಇವತ್ತು ನಾನು ಈ ಥರ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಹೀಗೆ ಇದನ್ನೆಲ್ಲ ಮುಗಿಸ್ಕೊಂಡು ದೇವ್ರ ಮುಂದೆನೂ ಕೂಡ ಇಟ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ದೆ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇರೋರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.